ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಅಮಿತ್ ಶಾ ಅವರು ಒಂದು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಶುರು ಮಾಡಿದರು. ತಕ್ಷಣ ಅದರ ಪ್ರತಿಯನ್ನು ಎಲ್ಲ ವಿಪಕ್ಷದವರು ಹರಿದು ಹಾಕಿದರು, ಗಲಾಟೆ ಮಾಡಿದರು ಅನ್ನೋ ವಿಷಯ ಹೇಳಿದೆ. ಅದರ ಜೊತೆ ಇನ್ನೊಂದು ಒತ್ತಾಯವನ್ನು, ಆಗ್ರಹವನ್ನು ವಿಪಕ್ಷದವರು ಹೇರಿದರು. ಅದೇನಪ್ಪ ಅಂತಂದರೆ, ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಗೃಹ ಸಚಿವ ಸ್ಥಾನಕ್ಕೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಕಿ ಕೊಡಬೇಕು? ದಿಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ಒಬ್ಬ ದುಷ್ಕರ್ಮಿ ದಾಳಿಯನ್ನು ಮಾಡಿದ್ದಾನೆ. ಈ ದಾಳಿಗೆ ಸಂಬಂಧಿಸಿದ ಹಾಗೆ ಅಮಿತ್ ಶಾ ಅವರು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ದಿಲ್ಲಿ ಪೊಲೀಸರು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಾರೆ. ಇದು ಕರ್ತವ್ಯವನ್ನು ನಿಭಾಯಿಸುವುದರಲ್ಲಿ ದಿಲ್ಲಿ ಪೊಲೀಸರು ವಿಫಲಗೊಂಡಿದ್ದಾರೆ. ಆದ್ದರಿಂದ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಎಂಥ ಮಜಾ ಇದೆ ನೋಡಿ. ಇಷ್ಟು ವರ್ಷ ಕಾಂಗ್ರೆಸ್ಸು, ವಿಪಕ್ಷದವರೆಲ್ಲ ಅಧಿಕಾರ ಮಾಡುವಾಗ ದುರಾಡಳಿತ, ದುಂಡಾವರ್ತನೆ, ಇಷ್ಟ ಬಂದ ಹಾಗೆ ಮಾಡೋದು, ಏನು ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಶಿಕ್ಷೆ ಇಲ್ಲ, ಅದಕ್ಕೆ ಯಾವುದೇ ರೀತಿಯಂಥ ಕ್ರಮ ಕೈಗೊಳ್ಳುವ ಪದ್ಧತಿ ಇರಲಿಲ್ಲ. ಈಗ ಎಲ್ಲವೂ ಸಂವಿಧಾನಾತ್ಮಕವಾಗಿ ನಡೀತಾ ಇದೆ. ಅಪರಾಧಿ ಆರೋಪ ಹೊಂದಿರುವಂಥ ವ್ಯಕ್ತಿ ಜೈಲಿನಲ್ಲಿದ್ದರೆ ರಾಜೀನಾಮೆ ಕೊಡಿ ಅಂತ ಹೇಳಿದರೆ ಇವರಿಗೆ ಕೆಳಗಡೆಯಿಂದ ಉರಿ ಶುರುವಾಗುತ್ತೆ. ಅಲ್ಲಿ ಒಂದು ಘಟನೆ ನಡೀತದೆ ದಿಲ್ಲಿಯಲ್ಲಿ ಬೆಳಗಿನ ಹೊತ್ತಲ್ಲಿ. ಅದನ್ನು ಇಟ್ಕೊಂಡು ರಾಜೀನಾಮೆಗೆ ಒತ್ತಡವನ್ನು ಹೇರ್ತಾರೆ ವಿಪಕ್ಷದವರು. ಹಾಗಾದರೆ ನಡೆದದ್ದೇನು ಘಟನೆ ಏನು ಅಂತ ಮೊದಲು ಹೇಳ್ಬಿಡ್ತೀನಿ. ಈ ದಿಲ್ಲಿಯ ಮುಖ್ಯಮಂತ್ರಿ ಇದ್ದಾರಲ್ಲ, ರೇಖಾ ಗುಪ್ತಾ, ಇವರ ಮುಖ್ಯಮಂತ್ರಿ ನಿವಾಸ ಇರೋದು ದಿಲ್ಲಿ ಸಿವಿಲ್ ಲೈನ್ಸ್ನಲ್ಲಿ ಇರುವಂಥ ಮನೆ. ಅವರು ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅಂದರೆ ಸಾರ್ವಜನಿಕರ ಕುಂದುಕೊರತೆಯನ್ನು ಕೇಳುವಂಥ ಒಂದು ಸಂವಾದಿ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಜನರ ಜೊತೆ ಅವರ ಒಡನಾಟವನ್ನು ಹೆಚ್ಚಿಕೊಳ್ಳೋದು, ಅಧಿಕಾರಿಗಳು ಮತ್ತು ಜನರ ಮಧ್ಯೆ ಸಂಪರ್ಕದ ಕೊಂಡಿಯಾಗಿ ತಮ್ಮ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಥಾ ಪ್ರಕಾರ ಬುಧವಾರ ದಿವಸ ಕೂಡ ನಡೆಯುತ್ತೆ. ಬುಧವಾರ ದಿವಸ ಸುಮಾರು 8:15 ಸುಮಾರಿಗೆ ರೇಖಾ ಗುಪ್ತಾ ಅವರು ಜನರ ಮಧ್ಯೆ ಬರ್ತಾರೆ. ನೋಡಿ, ಯಾವಾಗ ಜನಸ್ಪಂದನ ಅಂತ ಕಾರ್ಯಕ್ರಮ ಇರುತ್ತೋ ಆ ಸಂದರ್ಭದಲ್ಲಿ ಜನರಿಗೆ ಒಂದು 100 ಗಜ ದೂರದಲ್ಲಿ ನಿಲ್ಲಿ, 200 ಗಜ ದೂರದಲ್ಲಿ ನಿಲ್ಲಿ, ಬ್ಯಾರಿಕೇಡ್ ಹಾಕ್ತೀವಿ, ಬ್ಯಾರಿಕೇಡಿಂದ ಆಚೆ ನೀವಿರಿ, ಈ ಕಡೆ ಅವ್ರು ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಭಾಷಣದ ಕಾರ್ಯಕ್ರಮ ಅಲ್ಲ, ಸಾರ್ವಜನಿಕ ವೇದಿಕೆ ಅಲ್ಲ. ಜನರ ಮಧ್ಯೆ ಜನಸೇವಕರು ಹೋಗಿ ಅವರ ಕುಂದು ಕೊರತೆಗಳನ್ನು ಕೇಳೋದು, ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಅಲ್ಲಿಯೇ ಒದಗಿಸಿಕೊಡುವಂಥ ಒಂದು ಕಾರ್ಯಕ್ರಮ ಅದು. ಸ್ವಾಭಾವಿಕವಾಗಿ ಜನ ಅಲ್ಲಿ ನುಗ್ಗಿ ಬರ್ತಾರೆ. ಮುಖ್ಯಮಂತ್ರಿ ಇರ್ತಾರೆ, ಸುತ್ತಲೂ ಪೊಲೀಸರು ಸುಪರ್ದಿ ಇರುತ್ತೆ. ಇದರ ಮಧ್ಯೆ ಒಬ್ಬ ದುಷ್ಕರ್ಮ ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲೆ ನುಗ್ಗಿ ಬಂದು ಅವ್ರಿಗೆ ಕಪಾಳ ಮೋಕ್ಷ ಮಾಡಿಬಿಡ್ತಾನೆ. ದಿಢೀರ್ ಅಂತ ನಡೆದಂಥ ಘಟನೆ ಇದು, ಮಿಂಚಿನ ರೀತಿಯಲ್ಲಿ ನಡೆದಂಥ ಘಟನೆ. ಅಷ್ಟೇ ಅಲ್ಲ, ಅವರು ಕೂದಲನ್ನು ಹಿಡಿದು ಕೆಳಕ್ಕೆ ತಳ್ಳುವಂಥ ಪ್ರಯತ್ನ ಮಾಡ್ತಾನೆ. ಪೊಲೀಸರು ತಕ್ಷಣದಲ್ಲಿ ಆತನನ್ನು ತಮ್ಮ ಸುಪರ್ದಿಗೆ ತಗೋತಾರೆ. ತೊಗೊಂಡು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ. ಯಾರೀತ ಏನು ಎಲ್ಲ ಮಾಹಿತಿಯನ್ನು ತೆಗಿಲಾಗ್ತದೆ. ತೆಗೆದಾಗ ನೋಡಿದರೆ ಈತ ಗುಜರಾತ್ನಿಂದ ಬಂದಿದ್ದಾನೆ, ರಾಜ್ಕೋಟ್ದಿಂದ ಬಂದಿರುವಂಥ ವ್ಯಕ್ತಿ. ವಯಸ್ಸು 41. ಈತನ ಹೆಸರು ರಾಜೇಶ್ ಭಾಯ್ ಖಿಮ್ಜಿ ಭಾಯ್ ಸಕ್ರಿಯಾ ಅಂಥೇಳಿ. ರಾಜೇಶ್ ಭಾಯ್ ಖಿಮ್ಜಿ ಭಾಯ್ ಸಕ್ರಿಯಾ. ಈತ ದಿಲ್ಲಿಗೆ ಬಂದಂಥ ವ್ಯಕ್ತಿ. ಬುಧವಾರ ದಿವಸ ಬೆಳಗ್ಗೆ 8:15 ಮುಖ್ಯಮಂತ್ರಿಯವರು ಜನರನ್ನು ಭೇಟಿಯಾಗಲಿಕ್ಕೆ ಜನಸಂಪರ್ಕ ಸಭೆಗೆ ಬರೋಕ್ಕಿಂತ ಮುಂಚೆ ಅದೇ ರಸ್ತೆಯಲ್ಲಿ ಓಡಾಡಿಕೊಂಡು ಮೊಬೈಲಲ್ಲಿ ಮಾತಾಡ್ತಾ ಇದ್ದಂಥ CCTV ಫುಟೇಜ್ಗಳು ಆಮೇಲೆ ಲಭ್ಯ ಆಗ್ತವೆ. ಪೊಲೀಸರು ಈತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ. ಹತ್ಯೆಗೆ ಯತ್ನ ಮಾಡಿದಂಥ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಈತನನ್ನು ಗಿರಫ್ತಾರ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಅದಾದ ಮೇಲೆ ಈತನ ವಿಚಾರವನ್ನು ಪರಿಶೀಲನೆ ಮಾಡಲಿಕ್ಕೆ ಶುರು ಆಗುತ್ತೆ. ಎಲ್ಲಿಂದ ಬಂದಿದ್ದಾನೆ, ಯಾಕೆ ಬಂದಿದ್ದಾನೆ, ಏನು ಅಂತೆಲ್ಲ ನೋಡಿದಾಗ ಈತ ಆಮ್ ಆದ್ಮಿ ಪಕ್ಷದ ಗುಜರಾತಿನ ಕಾರ್ಯಕರ್ತ. ಈತನ ಮೆಂಟರು, ಈತನ ಒಡನಾಡಿ ಯಾರು ಅಂತ ಕೇಳ್ಬೇಕು ನೀವು. ಅದು ಭಾಳ ಮಜಾ ಇದೆ. ಆತ ಗೋಪಾಲ್ ಇಟಾಲಿಯಾ ಅಂದ್ಕೊಂಡು ತಕ್ಷಣದಲ್ಲಿ ನಿಮ್ಗೆ ನೆನಪು ಬರೋಂಗಿಲ್ಲ. ಆಮ್ ಆದ್ಮಿ ಪಕ್ಷದಲ್ಲಿ ಅರವಿಂದ್ ಕೇಜ್ರಿವಾಲು, ಮನೀಶ್ ಸಿಸೋಡಿಯಾ, ಒಂದು 3-4 ಕ್ಯಾರೆಕ್ಟರ್ಗಳು ಬಿಟ್ಟರೆ ಉಳಿದ ಜೂನಿಯರ್ ಆರ್ಟಿಸ್ಟ್ಗಳ ಹೆಸರು ಭಾಳ ಜನ ಕೇಳಿಬರಲ್ಲ. ಆದರೆ ಘಟನೆಯನ್ನು ಹೇಳಬೇಕು. ಭಾಳ ದೊಡ್ಡ ಸಮಸ್ಯೆ ನಮ್ಗೆ ಏನಪ್ಪ ಅಂದರೆ, ನಮಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ. ಯಾರು ಯಾವಾಗ ಏನಂದರು, ಯಾಕಂದ್ರು ಅವು ಯಾವ ನಮ್ಗೆ ನೆನಪುಳಿಯಂಗಿಲ್ಲ. ಅದಕ್ಕಿಂತ ಕೆಟ್ಟದಾಗಿ ಮಾತಾಡಿದವರು, ಅವಾಚ್ಯವಾಗಿ ಮಾತಾಡಿದವರು ಇನ್ನೊಬ್ಬ ಹುಟ್ಕೊಂಡ್ಬಿಡೋದ್ರಿಂದ ನಮ್ಮ ವ್ಯವಸ್ಥೆಯಲ್ಲಿ ಹಳಬರೆಲ್ಲ ಮರ್ತು ಹೋಗ್ಬಿಡ್ತಾರೆ. ಈ ಗೋಪಾಲ್ ಇಟಾಲಿಯಾ ಗುಜರಾತ್ನ ಆಮ್ ಆದ್ಮಿ ಪಾರ್ಟಿಯ ಮುಖಂಡ ಆಯಿತು.
ಈತ ಹೇಳಿಕೆ ಕೊಟ್ಟದ್ದನ್ನು ಹೇಳಿದ ತಕ್ಷಣ ನಿಮ್ಗೆ ಈತ ಯಾರು ಅಂತ ಗೊತ್ತು. ಈತ ಹೇಳಿದ್ದ, ಯಾರೂ ದೇವಸ್ಥಾನದ ಒಳಗೆ ಹೋಗ್ಬೇಡಿ, ಅಲ್ಲಿ ಹೋಗಿ ಸಂಕೀರ್ತನೆ ಭಜನೆ ಯಾವುದು ಮಾಡಬೇಡ್ರಿ, ಅವೆಲ್ಲ ಷಂಡ್ರು ಮಾಡೋ ಕೆಲಸ, ಗಂಡಸರು ಅಲ್ಲದೆ ಇರೋರು ನಾಮರ್ದರು ಮಾಡುವಂಥ ಕೆಲಸ, ಹಿಂದೂ ಧರ್ಮದ ದೇವಸ್ಥಾನಕ್ಕೆ ಹೋಗಬೇಡಿ, ರಾಮ್ ಕಥಾ ಕೇಳಬೇಡಿ, ಭಜನೆ ಮಾಡಬೇಡಿ, ಆ ರೀತಿ ಮಾಡೋರು ಯಾರಿದ್ದೀರಿ ಅವರೆಲ್ಲ ಷಂಡ್ರು ಅನ್ನುವಂಥ ಮಾತನ್ನು ಈ ಗೋಪಾಲ್ ಇಟಾಲಿಯ ಹೇಳಿದ್ದ. ಈಗ ನಿಮಗೆ ಸ್ಪಷ್ಟವಾಗಿ ನೆನಪಿಗೆ ಬರುತ್ತೆ ಯಾವ ವ್ಯಕ್ತಿ ಈ ರೀತಿ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ. ಮುಂದೆ ಈತ ಚುನಾವಣೆಯಲ್ಲಿ ಸೋಲ್ತಾನೆ. ಸೋತ ಮೇಲೆ ಮೊದಲು ಈತ ಮಾಡಿದ ಕೆಲಸ ಏನು? ಮೊದಲು ದೇವಸ್ಥಾನಕ್ಕೆ ಹೋಗಿ ತನ್ನ ಮಗುವನ್ನು ಎತ್ಕೊಂಡು ಅಲ್ಲಿಂದ ಒಂದು ಫೋಟೋವನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಅಂದರೆ ಹಿಂದೂಗಳನ್ನು ಈಗ ಓಲೈಸಬೇಕು, ಇಲ್ಲದೆ ಹೋದರೆ ನಾನು ಗೆಲ್ಲೋದಿಲ್ಲ ಅನ್ನುವ ಈತನ ಒಳಗಡೆ ಆಂತರಿಕವಾದಂಥ ತುಮುಲ ಶುರು ಆಗಿರುತ್ತೆ. ಈತ ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೋಗ್ತಾನೆ. ಯಥಾ ರಾಜ ತಥಾ ಪ್ರಜಾ. ಮುಂಚೆ ಅರವಿಂದ್ ಕೇಜ್ರಿವಾಲು ಇದೇ ರೀತಿಯ ಮಾತನ್ನು ಹೇಳ್ತಾ ಇದ್ರು. ನಮ್ಮ ಅಜ್ಜಿ ಹೇಳ್ಯಾರೆ, ಯಾವ ಮಸೀದಿಯನ್ನು ಕೆಡವಿ ಅದರ ಮೇಲೆ ರಾಮ ಮಂದಿರವನ್ನು ಕಟ್ಟಿದ್ದಾರೆ ಅಂತ ರಾಮ ಮಂದಿರಕ್ಕೆ ನಾನು ನಮಸ್ಕಾರ ಮಾಡಲಿಕ್ಕೆ ಹೋಗಂಗಿಲ್ಲ ಅಂತ ನಮ್ಮ ಅಜ್ಜಿ ಹೇಳ್ಯಾರಂತ ಈತ ಅರವಿಂದ್ ಕೇಜ್ರಿವಾಲ್ ಮಾತಾಡ್ತಾ ಇದ್ದ. ಮುಂದೆ ಕಾಲಾಂತರದಲ್ಲಿ ಈತ ಸ್ವತಃ ಹೋಗಿ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ತಾನೇ ಫೋಟೋ ತೆಗೆಸ್ಕೊತಾನೆ. ಅಷ್ಟೇ ಅಲ್ಲ, ದಿಲ್ಲಿಯಿಂದ ಟ್ರೈನ್ ಬಿಡ್ತಾನೆ ಅಯೋಧ್ಯೆಗೆ ಉಚಿತವಾಗಿ, ಜನರನ್ನು ಕಳಿಸೋ ಕೆಲಸ ಮಾಡ್ತಾನೆ. ಅಂದರೆ ಇವರ ಕೃತಿಗೂ ಇವರ ಮಾತಿಗೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಆಂತರ್ಯದಲ್ಲಿ ಇವರಿಗೆ ಹಿಂದುತ್ವದ ವಿರುದ್ಧವಾದಂಥ ಈರ್ಷೆ ದ್ವೇಷ ಯಾವಾಗಲೂ ಇದ್ದೇ ಇರುತ್ತೆ. ಈ ಗೋಪಾಲ್ ಇಟಾಲಿ ಅಂಥವನು. ಈ ಗೋಪಾಲ್ ಇಟಾಲಿಯನ್ ಜೊತೆ ಇರುವಂಥ ವ್ಯಕ್ತಿ ಈತ ರಾಜೇಶ್ ಭಾಯ್ ಖಿಮ್ಜಿ ಭಾಯ್ ಸಕ್ರಿಯಾ ಅಂಥೇಳಿ. ಈತನ ಹಿನ್ನೆಲೆಯನ್ನು ತೆಗೆದ ಈತನ ತಾಯಿ ಸ್ಟೇಟ್ಮೆಂಟ್ ಕೊಡ್ತಾರೆ ಗುಜರಾತ್ ರಾಜ್ಕೋಟ್ದಿಂದ. ಏನಂತ? ನನ್ನ ಮಗ ಶ್ವಾನಪ್ರೇಮಿ, ಇತ್ತೀಚೆಗೆ ದಿಲ್ಲಿಯಲ್ಲಿ ಎಲ್ಲ ನಾಯಿಗಳನ್ನು ತೆಗೆದುಕೊಂಡು ಹೋಗಿ ಶೆಡ್ಗೆ ಹಾಕ್ತಾರೆ ಅನ್ನೋದಕ್ಕೆ ಆತ ಡಿಸ್ಟರ್ಬ್ ಆಗಿದ್ದ. ಅದಕ್ಕೆ ಹೋಗಿ ರೇಖಾ ಗುಪ್ತಾ ಅವ್ರ ಮೇಲೆ ದಾಳಿಯನ್ನು ಮಾಡಿದ್ದಾನೆ. ಸ್ವಲ್ಪ ಆತನ ತಲೆ ಸರಿ ಇಲ್ಲ ಅಂತ. ಯಾರ್ಯಾವ ರೀತಿಯ ಪ್ರಕರಣ ಮಾಡ್ತಾರೋ ಅವಾಗ 2 ಸಬೂಬುಗಳನ್ನು ಕೊಡಲಾಗ್ತದೆ ದುಷ್ಕರ್ಮಿಗಳ ಬಗ್ಗೆ. ಏನು? ಒಂದು, ಆತ ಹುಚ್ಚನಾಗಿದ್ದ ಅಂತ ಬರೆದ್ಬಿಡೋದು, ಆವಾಗ ಮಾಫಿ ಸಿಗತ್ತೆ ಅನ್ನುವಂಥ ನಂಬಿಕೆ. ಎರಡನೇದು, ಕುಡ್ದಿದ್ದ ಕಂಡ್ರೆ ಕುಡಿದ ನಿಷೇಧದಲ್ಲಿ ಪಾನಮತ್ತನಾಗಿ ಅಟ್ಯಾಕ್ ಮಾಡಿದ್ದಾನೆ ಅಂತ. ಅಂದರೆ ಹೆಂಗಾರ ಮಾಡಿ ತಪ್ಪಿಸ್ಕೊಳ್ಳುವಂಥ ದಾರಿ. ಈತನ ತಾಯಿ ಭಾನು ಅಂತೇಳಿ ಈತನ ತಾಯಿ, ಆಕೆ ಸ್ವಲ್ಪ ಈತ ಅರೆಹುಚ್ಚ ಆದ್ದರಿಂದ ಈ ರೀತಿ ಮಾಡಿದ್ದಾನೆ. ಆತನಿಗೆ ದಿಲ್ಲಿಯಲ್ಲಿ ನಾಯಿಗಳನ್ನು ಶೆಡ್ಗೆ ಹಾಕ್ತಾರಲ್ಲ ಅದ್ರ ಬಗ್ಗೆ ಬೇಸರ ಇತ್ತು ಅಂತ. ದಿಲ್ಲಿಯಲ್ಲಿ ನಾಯಿಗಳನ್ನು ಶೆಡ್ಗೆ ಹಾಕಬೇಕು ಅಂತ ಹೇಳಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಲ್ಲ, ರೇಖಾ ಗುಪ್ತಾ ಅವರ ಆಲೋಚನೆಯೂ ಅಲ್ಲ, ಅವರ ಯೋಜನೆಯೂ ಅಲ್ಲ. ಸುಪ್ರೀಂ ಕೋರ್ಟಿನ ಜಡ್ಜು ಪಾರ್ದಿವಾಲಾ ಅಂತೇಳಿ, ಜಸ್ಟಿಸ್ JB ಪಾರ್ದಿವಾಲಾ ಅವರು ದಿಲ್ಲಿಯಲ್ಲಿರುವಂಥ ಎಲ್ಲ ನಾಯಿಗಳನ್ನು ತೊಗೊಂಡೋಗಿ ಶೆಡ್ ಹಾಕಿ ಪುನರ್ವಸತಿ ಮಾಡಿ ಅಂತ ಹೇಳಿದರು. ಯಾವುದು ಅವಾಸ್ತವಿಕವೋ ಯಾವುದು ಇಂಪ್ರ್ಯಾಕ್ಟಿಕಲ್ಲೋ ಅಂಥ ಆದೇಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನಲ್ಲ. ಈಗ ನಾಯಿಗೆ ನೀವು ಸಂತಾನಹರಣ ಇಂಜೆಕ್ಷನ್ ಕೊಡಿ, ಶಸ್ತ್ರಚಿಕಿತ್ಸೆ ಮಾಡಿ, ಅಥವಾ ಅದರ ಸಂಖ್ಯೆ ಜಾಸ್ತಿ ಆಗಲಾರ್ದಾಗ ಮಾಡಿ, ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಕೊಡಿ, ಅದರ ಉಪಟಳವನ್ನು ತಡೆಯುವಂಥ ಬೇರೆ ಏನಾದರೂ ಪ್ರಯೋಗಗಳನ್ನು ಮಾಡಿ, ಸಾರ್ವಜನಿಕ ಜಾಗಗಳಲ್ಲಿ ನಾಯಿಗಳು ಜಾಸ್ತಿ ಓಡಾಡಲಾರ್ದಂಗೆ ನೋಡ್ಕೊಳ್ಳಿ ಅಂತೇಳಿ ಯಾರು ಬೇಕಾದ್ರೂ ಒಪ್ತಾರೆ. ನೀವಿರೋ ನಾಯಿಯೆಲ್ಲ ತೊಗೊಂಡೋಗಿ ಒಂದು ಶೆಡ್ ಮಾಡಿ ಅದನ್ನು ಸಾಕ್ರಿ ಅಂತ ಹೇಳಿದರೆ 13,000 ಕೋಟಿ ರೂಪಾಯಿಗಳು ಬೇಕಂತೆ ದಿಲ್ಲಿಯಲ್ಲಿ ನಾಯಿಗಳನ್ನು ಈ ರೀತಿ ನೀವು ಪುನರ್ವಸತಿ ಮಾಡಿ ಅವನ್ನ ಇಟ್ಕೋಬೇಕು ಅಂದರೆ. ಜೊತೆಗೆ ಅಷ್ಟು ಸಿಬ್ಬಂದಿಗಳು ಬೇಕು, ನಾಯಿಗಳು ಮಾಡುವಂಥದ್ದನ್ನೆಲ್ಲ ತೆಗಿಲಿಕ್ಕೆ ವ್ಯವಸ್ಥೆ ಬೇಕು, ಜೊತೆಗೆ ಓಡಾಡಲಿಕ್ಕೆ ಒಂದು ಜಾಗ ಬೇಕು. ಮನುಷ್ಯನಿಗೆ ಇರಲಿಕ್ಕೆ ದಿಲ್ಲಿಯಲ್ಲಿ ಜಾಗ ಇಲ್ಲ. ಇವತ್ತು ಪ್ರದೂಷಣೆಯಿಂದ ಹಾಳಾಗಿ ಹೋಗಿದೆ ಇಡೀ ದಿಲ್ಲಿ ಅನ್ನೋದು. ಅದರಲ್ಲಿ ನಾಯಿಗಳ ರಕ್ಷಣೆಯನ್ನು ಬೇರೆ ರೇಖಾ ಗುಪ್ತಾ ಅವರ ಸರ್ಕಾರ ಮಾಡಬೇಕು. ಈ ರೇಖಾ ಗುಪ್ತಾ ಅವ್ರಿಗೆ ಈ ರೀತಿ ಆದೇಶವನ್ನು ಸುಪ್ರೀಂ ಕೋರ್ಟ್ ಮಾಡಿದ್ದಕ್ಕೆ ಆಕೆ ಇಂಥ ಅರೆಹುಚ್ಚರಿಂದ ಕಪಾಳ ಮೋಕ್ಷವನ್ನು ಮಾಡಿಸ್ಕೋಬೇಕು. ದಿಲ್ಲಿಯಲ್ಲಿ ಇದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿ ಇದ್ದರು ಅಂತಲೇ ಹೇಳಬೇಕು. ಯಾಕಂದರೆ ಕಾಲಾಂತರದಲ್ಲಿ ಇವರಿಗೆ ಅಪ್ರಸ್ತುತ ಆಗಿರುವಂಥ ವ್ಯಕ್ತಿ. ಯಾವತ್ತು ಬೇಕಾದ್ರೂ ರಾಜಕಾರಣದಲ್ಲಿ ಪ್ರಸ್ತುತ ಆಗ್ತಾರೆ, ಈಗಂತೂ ಅಪ್ರಸ್ತುತ ವ್ಯಕ್ತಿ. ಈತನಿಗೆ ಹೋದಲ್ಲಿ ಬಂದಲ್ಲಿ ಜನ ಈ ರೀತಿ ಬರೋರು ಕಪಾಳ ಹೊಡೆಯೋರು, ಬರೋರು ಶಾಯಿ ಉಗ್ಗವರು. ಭಾಳಷ್ಟು ಪ್ರಕರಣಗಳನ್ನು ಗಮನಿಸಿ ನೀವು. 1-2 ಆದರೆ ಡೇಟ್ ವೈಸ್ ಹುಡುಕಿ ಮಾಡಿ ನಿಮ್ಮ ಮಾಹಿತಿ ತೆಗೆದು ಹೇಳ್ಬೋದು. ಇಷ್ಟನೇ ತಾರೀಕು ಇವ್ರ ಮೇಲೆ ದಾಳಿ ಆಗಿತ್ತು, ಹಲವಾರು ಬಾರಿ ಆಗಿತ್ತು ಅವ್ರ ಮೇಲೆ. ಹಲವಾರು ಬಾರಿ ಆದಾಗ ಈತ ಹೇಳ್ತಾ ಇದ್ದದ್ದೇನು, ನರೇಂದ್ರ ಮೋದಿ ಅಮಿತ್ ಶಾ ಅವರು ಸೇರಿಸಿ ನನ್ನ ಮೇಲೆ ಈ ರೀತಿ ದಾಳಿಯನ್ನು ಮಾಡಿಸ್ತಾ ಇದ್ದಾರೆ ಅಂತ. ಸರಿಯಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಈತನ ಕಾರ್ಯಕರ್ತರೇ ಈ ರೀತಿ ಕೆಲಸ ಮಾಡಿ ನರೇಂದ್ರ ಮೋದಿ ಅವರ ತೇಜೋವಧೆ ಮಾಡಲಿಕ್ಕೆ, ಅಮಿತ್ ಶಾ ತೇಜೋವಧೆ ಮಾಡಲಿಕ್ಕೋಸ್ಕರ ಈ ರೀತಿಯ ಕುತಂತ್ರವನ್ನು ಪಿತೂರಿಯನ್ನು ಮಾಡ್ತಾ ಇದ್ರು ಅಂತ ಆಮೇಲೆ ಮಾಹಿತಿ ದೊರಕ್ತಾ ಇತ್ತು. ಆಮ್ ಆದ್ಮಿ ಪಾರ್ಟಿಯಲ್ಲಿ ಈ ರೀತಿಯ ಗಿಮಿಕ್ಗಳಿಗೆ ಕಡಿಮೆ ಏನಿಲ್ಲ ಅಂತ 100 ಗಿಮಿಕ್ಗಳನ್ನ ಹೇಳಬಲ್ಲೆ. ಅವತ್ತು ಕೂಡ ಅಮಿತ್ ಶಾ ಅವ್ರನ್ನ
ಇದಕ್ಕೆ ಬಲಿಪಶು ಮಾಡಲಾಯಿತು. ಈಗಲೂ ರೇಖಾ ಗುಪ್ತಾ ವಿಚಾರಕ್ಕೆ ವಿಪಕ್ಷದವ್ರು ಹೇಳ್ತಾರೆ, ನೀವು ರೇಖಾ ಗುಪ್ತಾ ಅವರಿಗೆ ಸರಿಯಾದ ರಕ್ಷಣೆಯನ್ನು ಒದಗಿಸಿಲ್ಲ, ಆದ್ದರಿಂದ ಈ ರೀತಿಯಾದಂಥ ದಾಳಿಯಾಗಿದೆ, ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಹಂಗೆ ರಾಜೀನಾಮೆ ಕೊಡ್ತಾ ಈ ದೇಶದಲ್ಲಿ ನಡೆಯುವಂಥ ಅಪಸವ್ಯಗಳಿಗೆ ರಾಜೀನಾಮೆ ಕೊಡ್ತಾ ಕೂತ್ರೆ ಪ್ರತಿ ದಿವಸ ಈ ರೀತಿ 10 ಪ್ರಕರಣಗಳು ನಡೀತವೆ. 10 ಪ್ರಕರಣ ಬೆಳಗ್ಗೆ ರಾಜೀನಾಮೆ ಕೊಡು, ಮಧ್ಯಾಹ್ನ ಬೇರೆಯವ್ರು ನೇಮಿಸು, ಆ ರೀತಿ ಮಾಡಬೇಕಾದ ಪ್ರಸಂಗ ಬಂದು ಒದಗತ್ತೆ. ರೇಖಾ ಗುಪ್ತಾ ಹೇಳಿದ್ದಾರೆ, ಇಂಥ ಪ್ರಕರಣದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಇಲ್ಲ, ಜನಸ್ಪಂದನ ಕಾರ್ಯಕ್ರಮ ಯಾವತ್ತೂ ನಿರಂತರವಾಗಿ ನಡೆಯುತ್ತೆ. ಯಾವುದೋ ಒಬ್ಬ ದುಷ್ಕರ್ಮಿ ಈ ರೀತಿ ಮಾಡಿದ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಹಿಂದೇಟು ಹಾಕುವ ಪ್ರಶ್ನೆ ಇಲ್ಲ ಅಂತ. ನೋಡಿ, ಯಾವಾಗಲೂ ಜನ ಒಬ್ಬ ಮುಖ್ಯಮಂತ್ರಿಯ ಮೇಲೆ ದಾಳಿ ಮಾಡುವಾಗ ಆತನಿಗೆ ಅಸಹನೆ, ಅಸಮಾಧಾನ ಇರುತ್ತೆ, ತಾಳ್ಮೆಯನ್ನು ಕಳ್ಕೊಂಡಿರ್ತಾನೆ. ಆತನಿಗೆ ಏನನ್ನು ನಿರೀಕ್ಷೆ ಮಾಡಿ ಓಟ್ ಹಾಕಿದೆವೋ ಅದು ಸಾಧ್ಯ ಆಗದೇ ಇದ್ದಾಗ ಇನ್ನು ರೋಷ ತಡೆಯಲಾರದೆ ದಾಳಿ ಮಾಡ್ತಾರೆ. ಅದಕ್ಕೊಂದು 5 ವರ್ಷ ಅಧಿಕಾರ ಮಾಡಿರ್ಬೇಕು, ಒಂದು 10 ವರ್ಷ ಅಧಿಕಾರ ಮಾಡಿರ್ಬೇಕು, ಇಷ್ಟು ವರ್ಷ ಆದರೂ ಇವ್ರೇನು ಮಾಡಲೇ ಇಲ್ಲ ಅಂತ ತಲೆ ಕೆಟ್ಟು ಹೋಗಿ ಅಟ್ಯಾಕ್ ಮಾಡುತ್ತಾರೆ. ಇನ್ನೂ ರೇಖಾ ಗುಪ್ತಾ ಅಧಿಕಾರಕ್ಕೆ ಬಂದು ವರ್ಷವೂ ಆಗಿಲ್ಲ, ಇನ್ನೂ ಆಕೆ ಯೋಜನೆಗಳು ಸಾಕಾರಗೊಳ್ಳಲಿಕ್ಕೆ ಸಮಯ ಇದೆ. ಅಂಥದ್ದರಲ್ಲಿ ಒಬ್ಬ ವ್ಯಕ್ತಿ ದಾಳಿಯನ್ನು ಮಾಡ್ತಾನೆ ಅಂದರೆ ಇದರಿಂದ ಏನು ಉದ್ದೇಶ ಇದೆ ಅನ್ನೋದು ನೋಡ್ಬೇಕು. ಯಾಕಂದರೆ ಗೋಪಾಲ್ ಇಟಾಲಿಯ ಅನ್ನುವಂಥ ವ್ಯಕ್ತಿ ಜೊತೆ ಈತನ ಫೋಟೋಗಳೇ ಎಲ್ಲ ಕಡೆ ಹರಿದಾಡ್ತಾ ಇದ್ದವು. ಇವತ್ತು ಸೋಷಿಯಲ್ ಮೀಡಿಯಾ ಕಾಲ, ಯಾವುದನ್ನೂ ನೀವು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜೇಶ್ ಭಾಯ್, ಖಿಮ್ಜಿ ಭಾಯ್ ಸಕ್ರಿಯ ಅಂತೇನಿದಾನಲ್ಲ, ಈತ ಈ ರೀತಿ ದಾಳಿ ಮಾಡಿದಾನೆ ಅಂದ ತಕ್ಷಣ ಇಮ್ಮಿಡಿಯೇಟ್ ಫ್ಲ್ಯಾಶ್ ಆಗಿಬಿಡ್ತು ಈತ ಆಮ್ ಆದ್ಮಿ ಪಾರ್ಟಿಯವನು ಅಂತ. ಇದ್ದಕ್ಕಿದ್ದ ಹಾಗೆ ಫ್ಲ್ಯಾಶ್ ಆಯಿತು ಈತ ಗೋಪಾಲ್ ಇಟಾಲಿಯ ಜೊತೆ ಓಡಾಡ್ತಾನೆ ಅಂತ. ಇದರಿಂದ ಗೋಪಾಲ ಇಟಾಲಿಯ ಅವರ ಪಿತೂರಿ ಏನಿರಬಹುದು ಅದನ್ನು ಕೂಡ ನಾನು ನೋಡಲೇಬೇಕಲ್ಲ. ಏಕೆಂದರೆ ಸತತ 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ನಡೆಸಿದಂಥ ದಿಲ್ಲಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿ ಬಂದಾಗ ಅದನ್ನು ಹೇಗೆ ಅತಂತ್ರಗೊಳಿಸಬೇಕು, ಅಭದ್ರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿರ್ತಾರೆ. ಅದರ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ. ಅದರ ಭಾಗವಾಗಿ ಇದೇನಾದರೂ ಪಿತೂರಿ ಇತ್ತಾ ಅದನ್ನು ತನಿಖೆ ಮಾಡಬೇಕಾದಂಥ ವಿಚಾರ. ಏನು ಬರುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.